ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತಿನ ಕಾರ್ಯಕ್ರಮ ಗುಲಾಬಿಯರಿಗೆ ಗುಡ್ ನ್ಯೂಸ್ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದಂತೆ ಸಂತೋಷ್ ಲಾಡ್ ಅವರ ಸತತ ಪ್ರಯತ್ನದ ಮೂಲಕ ಯಶಸ್ವಿಯಾಗಿ ಇವತ್ತು ಋತುಚಕ್ರ ರಜೆ ಯೋಜನೆ ರಾಜ್ಯಾದ್ಯಂತ ಜಾರಿಯಾಗಿದೆ. ಯಾವುದೇ ಯೋಜನೆ ತರುವಾಗಲೂ ಅದರ ಪ್ಲಸ್ ಗಳಿಗಿಂತ ಹೆಚ್ಚಾಗಿ ಮೈನಸ್ಗಳು ಜಾಸ್ತಿ ಇರುತ್ತೆ. ಅಂಥದ್ರಲ್ಲಿ ಚಾಲೆಂಜಸ್ ಗಳನ್ನ ಫೇಸ್ ಮಾಡಿಕೊಂಡು ಸಂತೋಷ್ ಲಾಡ್ ಅವರು ಛಲ ಬಿಡದೆ ಕಾರ್ಮಿಕರ ಪರವಾಗಿ ಒಂದು ಯೋಜನೆಯನ್ನ ತರಬೇಕು ಅಂತ ಪಣ ತೊಟ್ಟು ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಕಾರ್ಮಿಕ ವರ್ಗ ಹಾಗೂ ಮಾಲೀಕ ವರ್ಗಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಯೋಜನೆಗಳನ್ನ ಮಾಡಲಾಗಿದೆ. ಅವರ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಈ ಅಧಿಕಾರಾವಧಿಯಲ್ಲಿ ಇದೊಂದು ಮೈಲಿಗಲ್ಲಿನ ಯೋಜನೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ಋತುಚಕ್ರ ರಜೆ ನೀತಿ ತರೋದಕ್ಕೆ ಹೊರಟಾಗ ಅದೆಷ್ಟೋ ಜನ ಅಪಸ್ವರ ಎತ್ತಿದ್ದು ಕೂಡ ಇದೆ. ಮಹಿಳೆಯರ ನೋವು ಗೊತ್ತಿದ್ರು ಕೂಡ ಅನೇಕ ಕಂಪನಿಗಳು ಈ ಯೋಜನೆಗೆ ಮೂಗು ಮುರಿದಿದ್ದು ಕೂಡ ಉದಾಹರಣೆಗಳಿದೆ. ಅದ್ ಯಾವುದಕ್ಕೂ ಕೂಡ ಸಂತೋಷ್ ಲಾಡ್ ಅವರು ತಲೆ ಕೆಡಿಸಿಕೊಳ್ಳದೆ ತನ್ನ ತಾಯಂದಿರ ಸಹೋದರಿಯರ ನೋವನ್ನ ನೋಡಿದ ದಾದ ಇದನ್ನ ಜಾರಿಗೆ ತರಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ರು. ಅದೇ ರೀತಿಯಲ್ಲಿ ಇದನ್ನ ಜಾರಿಗೂ ಕೂಡ ತಂದ್ರು. ಕರ್ನಾಟಕ ರಾಜ್ಯದಲ್ಲಿ ಋತುಚಕ್ರ ರಜೆ ನೀತಿಯನ್ನ ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದ್ರು. ಅದರ ಎಲ್ಲ ಕ್ರೆಡಿಟ್ ಹೋಗೋದು ಸಂತೋಷ್ ಲಾಡ್ ಅವರಿಗೆ. ಮಹಿಳಾ ಉದ್ಯೋಗಿಗಳ ಆರೋಗ್ಯ ಮತ್ತು ಕ್ಷೇಮವನ್ನ ಗಮನದಲ್ಲಿ ಇಟ್ಕೊಂಡು ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಋತುಚಕ್ರ ಸಮಯದಲ್ಲಿ ರಜೆ ನೀಡುವ ಬಗ್ಗೆ ಶಿಫಾರಸು ಮಾಡೋದಕ್ಕೆ ಸರ್ಕಾರ ತಜ್ಞರ ಸಮಿತಿಯನ್ನ ಕೂಡ ಮಾಡಿತ್ತು. ಈ ಸಮಿತಿ ತನ್ನ ವರದಿಯನ್ನ ಸಲ್ಲಿಸಿದ ತಿಂಗಳಲ್ಲಿ 1 ದಿನದ ವೇತನ ಸಹಿತ ರಜೆ ನೀಡುವುದಕ್ಕೆ ಶಿಫಾರಸು ಮಾಡಿತ್ತು. ಅದರಂತೆ ಅಧಿವೇಶನದಲ್ಲಿ ಈ ಬಿಲ್ ಕೂಡ ಮಂಡನೆಯಾಗಿ 2 ಸದನಗಳು ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. 18 ರಿಂದ 52 ವಯೋಮಾನದ ಮಹಿಳಾ ನೌಕರರಿಗೆ ರಜೆ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ತಿಂಗಳಿಗೆ 1ರಂತೆ ವರ್ಷಕ್ಕೆ ಒಟ್ಟು 12 ರಜೆಗಳು ಸಿಗುತ್ತೆ. ರಜೆ ಪಡೆಯೋದಕ್ಕೆ ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗಿಲ್ಲ. ಸಾಂದರ್ಭಿಕ ರಜೆ ಮಂಜೂರು ಮಾಡುವ ಸಮಕ್ಷಮ ಪ್ರಾಧಿಕಾರವೇ ಈ ರಜೆಯನ್ನ ಮಂಜೂರು ಮಾಡಬಹುದು. ಹಾಜರಾತಿ ಪುಸ್ತಕದಲ್ಲಿ ಪ್ರತ್ಯೇಕವಾಗಿ ರಜೆಯನ್ನ ನಮೂದಿಸಬೇಕಾಗುತ್ತೆ. ಈ ನೀತಿ ಸರ್ಕಾರಿ ವಲಯ ಮಾತ್ರ ಅಲ್ಲದೆ ಖಾಸಗಿ ಸಂಸ್ಥೆಗಳಿಗೂ ಕೂಡ ಅನ್ವಯ ಆಗುತ್ತೆ. ಋತುಚಕ್ರದ ಸಮಯದಲ್ಲಿ ಮಹಿಳೆಯರು ಎದುರಿಸುವಂತಹ ದೈಹಿಕ ನೋವು ಮತ್ತು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವುದು ಇದರ ಮೂಲ ಉದ್ದೇಶ. ಈಗಾಗಲೇ ಬಿಹಾರ ಮತ್ತು ಕೇರಳದಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ನಂತರ ಈ ರೀತಿ ರಜೆ ನೀಡುವ ಪ್ರಮುಖ ರಾಜ್ಯಗಳಲ್ಲಿ ಈಗ ಕರ್ನಾಟಕವೂ ಕೂಡ ಸೇರಿಕೊಂಡಿದೆ. ಇದು ಕೂಡ ಸಂತೋಷ್ ಲಾಡ್ ಅವರ ಮೈಲಿಗಲ್ಲಿನ ಯೋಜನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಸರ್ಕಾರಿ ಅಥವಾ ಯಾವುದೇ ಖಾಸಗಿ ಸಂಸ್ಥೆಯಲ್ಲಿ ಮುಟ್ಟಿನ ಸಮಯದಲ್ಲಿ ತಿಂಗಳಿಗೆ 1ರಂತೆ 1 ದಿನದ ವೇತನ ಸಹಿತ ರಜೆಯನ್ನ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಭಾನುವಾರ ಅಥವಾ ಯಾವುದೇ ಇತರ ಸಾಮಾನ್ಯ ರಜಾ ದಿನಗಳಲ್ಲಿ ಮರುದಿನ ಅಂದ್ರೆ 1 ದಿನದ ಮುಟ್ಟಿನ ರಜೆಯನ್ನ ಪಡಿಬಹುದು. ಇತರ ರಜೆಗಳಲ್ಲಿ ಅಂದ್ರೆ CL, EL ಮತ್ತು RS ಇತ್ಯಾದಿ ದಿನಗಳಲ್ಲಿ ಮುಟ್ಟಾದ್ರೆ ಯಾವುದೇ ಮುಟ್ಟಿನ ರಜೆ ಪಡೆಯಲು ಅರ್ಹತೆ ಇರೋದಿಲ್ಲ. ಮುಟ್ಟಿನ ರಜೆ ಪಡೆಯೋದಕ್ಕೆ ಬಯಸಿದ್ರೆ ಮನೆಯಿಂದ ಕೆಲಸ ಮಾಡಬಹುದು. ವರ್ಷದಲ್ಲಿ ಮುಟ್ಟಿನ ರಜೆ ದಿನಗಳ ಸಂಖ್ಯೆ 12ಅನ್ನ ಮೀರಬಾರದು. ವಿದ್ಯಾರ್ಥಿನಿಯರು ಮುಟ್ಟಾದ್ರೆ ಪ್ರತಿ ತಿಂಗಳು 2 ದಿನ ರಜೆ ಮತ್ತು ಮುಟ್ಟಿನ ಸಮಸ್ಯೆಗಳಿಗೆ ಹಾಜರಾತಿಯಲ್ಲಿ 2% ವಿನಾಯಿತಿ ನೀಡಬೇಕು. ಪ್ರತ್ಯೇಕ ವಿಶ್ರಾಂತಿ ಕೊಠಡಿಗಳಲ್ಲಿ ಜೈವಿಕವಾಗಿ ಕೊಳೆಯುವಂತಹ ಸ್ಯಾನಿಟರಿ ಪ್ಯಾಡ್ಗಳು, ಮುಟ್ಟಿನ ಕಪ್ಗಳು, ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನ ಒದಗಿಸಬೇಕು ಅಂತ ಈ ಮಸೂದೆಯಲ್ಲಿ ತಿಳಿಸಲಾಗಿದೆ. ಇನ್ನು ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ ಮಹಿಳಾ ನೌಕರರಿಗೆ ಪ್ರತಿ ತಿಂಗಳು 1 ದಿನದ ವೇತನ ಸಹಿತ ಮುಟ್ಟಿನ ರಜೆಯನ್ನ ಕೊಡೋದು ಉದ್ದೇಶಪೂರ್ವಕವಾಗಿ ನಿರಾಕರಿಸುವ, ಮುಟ್ಟು ಆದವರನ್ನ ಕೆಟ್ಟದಾಗಿ ನಡೆಸಿಕೊಳ್ಳುವ, ತಾರತಮ್ಯ ಮಾಡುವ ಅಥವಾ ಅಸ್ಪೃಶ್ಯ ಎಂದು ಪರಿಗಣಿಸುವವರಿಗೆ 5,000ವರೆಗೆ ದಂಡ ಕೂಡ ವಿಧಿಸುವುದಕ್ಕೆ ಅವಕಾಶವನ್ನ ಈ ಕಾಯ್ದೆ ಕಲ್ಪಿಸಿಕೊಟ್ಟಿದೆ. ಒಟ್ನಲ್ಲಿ ಸಂತೋಷ್ ಲಾಡ್ ಅವರ ಈ ದೂರದೃಷ್ಟಿ ಯೋಜನೆ ಅನೇಕ ಮಹಿಳಾ ಕಾರ್ಮಿಕರಿಗೆ ಖುಷಿಯನ್ನ, ಮಂದಹಾಸವನ್ನ ಮೂಡಿಸಿದೆ. ಅನೇಕ ಮಹಿಳಾ ಕಾರ್ಮಿಕರು ಅದೆಷ್ಟೋ ವರ್ಷಗಳಿಂದ ಬಯಸಿದ್ದ ಈ ಯೋಜನೆ ಇವತ್ತು ದಾದಾ ಸಂತೋಷ್ ಲಾಡ್ ಅವರ ಅಧಿಕಾರಾವಧಿಯಲ್ಲಿ ಜಾರಿಗೆ ಬಂದಿರೋದು ಖುಷಿಯ ವಿಚಾರ. ಅದೆಷ್ಟೋ ಮಹಿಳಾ ಕಾರ್ಮಿಕರು ಸಂತೋಷ್ ಲಾಡ್ ಅವರಿಗೆ ಈ ವಿಚಾರವಾಗಿ ಆಶೀರ್ವಾದ ಮಾಡಿದಂತಹ ನಿದರ್ಶನಗಳು ಕೂಡ ಇದೆ. ಅದೇನೇ ಇರ್ಲಿ, ಋತುಚಕ್ರ ರಜೆ ಅನ್ನುವಂತಹ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಅವರ ಈ ಪ್ರಯತ್ನ ಶ್ಲಾಘನೀಯ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.